ಎಲ್ರಿಗೂ ಒನ್ ಕರ್ನಾಟಕಕ್ಕೆ ಸ್ವಾಗತ. ನೀವಿನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನಿಮಗೆ ಇದೇ ರೀತಿ ಒಂದು ಹೆಚ್ಚು ಅಪ್ಡೇಟ್ ಸಿಗ್ತಾ ಹೋಗುತ್ತೆ. ರಾಜ್ಯದಲ್ಲಿ BPL ಕಾರ್ಡ್ಗಳನ್ನ ಅಂದ್ರೆ ನಕಲಿ ದಾಖಲೆ ಸೃಷ್ಟಿಸಿ BPL ಕಾರ್ಡ್ನ ಯಾರು ಪಡೆದಿದ್ರು ಆ ಕಾರ್ಡ್ಗಳನ್ನ ರದ್ದುಪಡಿಸಿ ಸರ್ಕಾರ ಅದನ್ನ APLಗೆ ವರ್ಗಾಯಿಸುವ ಒಂದು ಕೆಲಸವನ್ನ ಮುಂದುವರಿಸ್ತಾ ಇದೆ. ಈ ನಡುವೆ ಇದೀಗ ಇಂದಿರಾ ಕಿಟ್ ವಿತರಣೆ ಯಾವಾಗ ಆರಂಭ ಆಗುತ್ತೆ ಅನ್ನೋ ಒಂದು ಬಿಗ್ ಅಪ್ಡೇಟ್ ಸಿಕ್ಕಿದೆ. ಸಾಮಾನ್ಯವಾಗಿ BPL ಪಡಿತರ ಒಂದು ಚೀಟಿಯನ್ನು ಬಡತನ ರೇಖೆಗಿಂತ ಕೆಳಗಿರುವವರಿಗೆ ಕೊಡ್ತಾರೆ ಸರ್ಕಾರದಿಂದ. ಆದ್ರೆ ಇದನ್ನ ಅನರ್ಹರು ಕೂಡ ಪಡೆದುಕೊಂಡು ಬಡವರಿಗೆ ಸಿಗಬೇಕಾದ ಅಕ್ಕಿ ಹಾಗೂ ಸರ್ಕಾರಿ ಸೌಲಭ್ಯಗಳನ್ನ ಕಿತ್ಕೊಳ್ತಾ ಇದ್ದಾರೆ. ಇದೀಗ ರಾಜ್ಯ ಸರ್ಕಾರ ಇದಕ್ಕೆ ಕಡಿವಾಣ ಹಾಕುವ ಕೆಲಸ ಮುಂದುವರಿಸ್ತಾ ಇದೆ. ಈ ನಡುವೆ ಇಂದಿರಾ ಕಿಟ್ ವಿತರಣೆ ಯಾವಾಗ ಅನ್ನೋ ಒಂದು ಮಾಹಿತಿ ಕೂಡ ಸಚಿವರಿಂದನೇ ಸಿಕ್ಕಿದೆ. ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರವು ಈ ಹಿಂದೆ ಪಡಿತರ ಚೀಟಿದಾರರಿಗೆ ಇಂದಿರಾ ಕಿಟ್ ವಿತರಣೆ ಮಾಡುವುದಾಗಿ ಹೇಳಿದ್ರು. ಫಲಾನುಭವಿಗಳು ಇದು ಯಾವಾಗ ಜಾರಿಯಾಗುತ್ತೆ ಅನ್ನೋ ಒಂದು ಕಾತರದಲ್ಲಿದ್ದರು. ಇದೀಗ ಉತ್ತರ ಸಿಕ್ಕಿದೆ. BPL ಕಾರ್ಡುದಾರರಿಗೆ ಮುಂಬರುವ 2026 ಜನವರಿ ಅಥವಾ ಫೆಬ್ರವರಿ ತಿಂಗಳಿಂದ ಇಂದಿರಾ ಕಿಟ್ ವಿತರಣೆ ಮಾಡಲಾಗುತ್ತೆ ಅಂತ ಸ್ವತಃ KH ಮುನಿಯಪ್ಪ, ಆಹಾರ ಸಚಿವರಾದಂತಹ KH ಮುನಿಯಪ್ಪ ಅವರು ಮಾಹಿತಿ ಕೊಟ್ಟಿದ್ದಾರೆ. ಸೊ ಈ ಕಿಟ್ ನಲ್ಲಿ ಏನೆಲ್ಲ ಇರುತ್ತೆ? ಮಾಧ್ಯಮಗಳ ಜೊತೆ ಅವರು ಮಾತನಾಡ್ತಾರೆ. ಅಕ್ಕಿಯ ವಿತರಣೆಯ ಪ್ರಮಾಣ ಹೆಚ್ಚಾಗಿದೆ, ಅಷ್ಟು ಪ್ರಮಾಣದಲ್ಲಿ ಅಕ್ಕಿ ಬಳಸುವುದಿಲ್ಲ ಎಂಬ ಕಾರಣದಿಂದ ಇಂದಿರಾ ಕಿಟ್ ಎಂಬ ಹೊಸ ಯೋಜನೆಯನ್ನ ಜಾರಿಗೆ ತರಲಾಗುತ್ತಿದೆ. ಇದರಲ್ಲಿ ಬೇಳೆ, ಸಕ್ಕರೆ, ಉಪ್ಪು ಈ ರೀತಿ ಇರುತ್ತೆ ಅಂತ ಕೂಡ ಅವರು ತಿಳಿಸಿದ್ದಾರೆ. ಇನ್ನು ಅರ್ಹ BPL ಕಾರ್ಡ್ ರದ್ದು ವಿಚಾರ ಬಗ್ಗೆ ಪ್ರತಿಕ್ರಿಯಿಸಿದ ಅವರು, ಕಾರ್ಡ್ ರದ್ದಾಗಿದ್ದರೆ ತಕ್ಷಣವೇ ನೀವೇನಾದ್ರೂ ಅರ್ಹರಾಗಿದ್ದು ನಿಮ್ಮ ಕಾರ್ಡ್ ರದ್ದಾಗಿದ್ರೆ ನಿಮ್ಮ ತಾಲೂಕಿನ ತಹಶೀಲ್ದಾರ್ ಅನ್ನು ಭೇಟಿ ಮಾಡಿ, ಅಂದ್ರೆ ಆಫೀಸ್ನ ಭೇಟಿ ಮಾಡಿ ನೀವು ಅಲ್ಲಿ ಅರ್ಜಿ ಸಲ್ಲಿಸಬಹುದು. 15 ದಿನಗಳ ಒಳಗೆ ಪಡಿತರ ಕಾರ್ಡ್ನ ವಿತರಣೆ ಮಾಡ್ತಾರೆ. ಅನರ್ಹರ ಬಳಿ BPL ಕಾರ್ಡ್ಗಳನ್ನು ಪತ್ತೆ ಹಚ್ಚುವ ಕೆಲಸ ಆಗ್ತಿದೆ ಅಂತ ಕೂಡ ಅವರು ಹೇಳ್ತಾರೆ. ಸೊ ಇದರ ಮೇನ್ ಉದ್ದೇಶ ಏನಂದ್ರೆ ಅವರು ಅಕ್ರಮ ಪಡಿತರ ಒಂದು ಸಾಗಾಟಕ್ಕೆ ಬ್ರೇಕ್ ಹಾಕೋದು. ಹೊರ ರಾಜ್ಯಗಳಿಗೆ ಪಡಿತರ ಅಕ್ರಮ ಸಾಗಾಟ ವಿಚಾರ ಕುರಿತು ಮಾತನಾಡಿದ ಅವರು, ಈ ಸಂಬಂಧ ಈಗಾಗಲೇ ವಿವಿಧೆಡೆ 574 ಜನರನ್ನ ಬಂಧಿಸಿದೀವಿ, ಅವರ ವಿರುದ್ಧ ಕಠಿಣ ಕ್ರಮವನ್ನು ಕೂಡ ಸಹ ತೆಗೆದುಕೊಂಡಿದ್ವಿ. ಇನ್ಮುಂದೆ ಈ ಅಕ್ರಮಗಳು ನಡೆಯೋದಿಲ್ಲ. ಮೊದಲಿಂದನೂ ಸಹ ರಾಜ್ಯದಲ್ಲಿ ಶ್ರೀಮಂತರು ಅಂದ್ರೆ ಅನರ್ಹರು BPL ಕಾರ್ಡ್ಗಳನ್ನ ಹೊಂದಿದ್ದಾರೆ ಎನ್ನುವ ಆರೋಪಗಳು ಕೇಳಿಬಂದಿದ್ದು. ಇದಕ್ಕೆ ಕಾಂಗ್ರೆಸ್ ಸರ್ಕಾರ ಕಡಿವಾಣ ಹಾಕಲು ಮುಂದಾಗಿದೆ. ಆದರೆ ಈ ವೇಳೆ ವಿರೋಧ ವ್ಯಕ್ತವಾಗಿದ್ದರಿಂದ ಆ ಕಾರ್ಯವನ್ನು ನಿಲ್ಲಿಸಿತ್ತು. ಅವಾಗ ಈಗ ಮತ್ತೆ ಕಂಟಿನ್ಯೂ ಮಾಡ್ತಾ ಇದೀವಿ ಅಂತ ಕೂಡ ಹೇಳ್ತಾರೆ. ಇನ್ನು ಅರ್ಹರ ಬಳಿ BPL ಕಾರ್ಡ್ಗಳನ್ನ ಒಂದು ಸಹ ರಾಜ್ಯ ಸರ್ಕಾರ ರದ್ದುಪಡಿಸಿದೆ. ಹಲವು ಜಿಲ್ಲೆಗಳಲ್ಲಿ ಪ್ರತಿಭಟನೆ ನಡೆಸುವ ಮೂಲಕ ಜನರು ಆಕ್ರೋಶ ಕೂಡ ವ್ಯಕ್ತಪಡಿಸಿದ್ರು. ಈಗಾಗಲೇ ರಾಜ್ಯ ಸರ್ಕಾರ ಈ ನಿರ್ಧಾರದಿಂದ ಹಿಂದೆ ಸರಿಯಿತು. ಆದ್ರೆ ಇದೀಗ ಕೇಂದ್ರ ಸರ್ಕಾರದ ಮಾರ್ಗಸೂಚಿಯಂತೆ ಪರಿಶೀಲನೆ ನಡೆಸಿ ಅನರ್ಹರು ಎಂದು ಗೊತ್ತಾದಲ್ಲಿ ಅಂತವರ ಬಳಿ ಒಂದು BPL ಕಾರ್ಡ್ಗಳನ್ನ ರದ್ದುಪಡಿಸಿ APLಗೆ ವರ್ಗಾವಣೆ ಮಾಡ್ತಿದ್ವಿ. ಅಂದ್ರೆ ರಾಜ್ಯ ಸರ್ಕಾರ ಏನ್ ಮಾಡ್ತಿದೆ ಇಲ್ಲಿ ಮತ್ತೆ ಕೇಂದ್ರ ಸರ್ಕಾರದ ಮೇಲೆನೆ ಹೇಳ್ತಾ ಇದೆ. ಏನು ಅವರು ಒಂದು ರೂಲ್ಸ್ ನ ಮಾಡಿದ್ದಾರೆ, ಆ ರೂಲ್ಸ್ ಗಿಂತ ಏನಾದ್ರು ಆ ರೂಲ್ಸ್ ನ ಬ್ರೇಕ್ ಮಾಡಿ ಯಾರು ಒಂದು BPL ಕಾರ್ಡ್ ತಗೊಂಡಿದ್ದಾರೆ ಅದನ್ನ ನಾವು ಕ್ಯಾನ್ಸಲ್ ಮಾಡ್ತಿದ್ವಿ ಅಂತ ಕೂಡ ಹೇಳ್ತಾರೆ. ಅಂದ್ರೆ ಅದನ್ನ BPL ನ APLಗೆ ವರ್ಗಾವಣೆ ಮಾಡ್ತಾರೆ. ಇನ್ ಕೇಸ್ ಅರ್ಹರು ಅದು ಸಾಬೀತಾದ್ರೆ ನೀವು ತಹಶೀಲ್ದಾರ್ ಕಚೇರಿಯಲ್ಲಿ ನೀವು ಅದನ್ನ ಅಪ್ಲೈ ಮಾಡಿ ಭೇಟಿ ನೀಡಿ ಅರ್ಜಿ ಸಲ್ಲಿಕೆ ಮಾಡಬಹುದು. ನೀವು ಅರ್ಹರು ಅಂತ ಸಾಬೀತಾದ್ರೆ ಮತ್ತೆ ನಿಮಗೆ BPL ಕಾರ್ಡ್ ನ ಸರ್ಕಾರ ಕೊಡುತ್ತೆ ಅಂತ ಕೂಡ ತಿಳಿಸಿದ್ದಾರೆ. ಓಕೆನಾ? ಸೊ ಇದು ಒಂದು ಲೇಟೆಸ್ಟ್ ಮಾಹಿತಿ ಆಗಿದೆ. ಹಾಗೆ ಒಂದು ಅಕ್ರಮ ಪಡಿತರ ಸಾಗಾಟಕ್ಕೆ ನಾವು ಬ್ರೇಕ್ ಹಾಕಬೇಕು, ಅದನ್ನೇ ಒಂದು ಮೇನ್ ಉದ್ದೇಶ ನಮ್ದು ಅಂತ ಕೂಡ ಅವರು ತಿಳಿಸಿದ್ದಾರೆ. ಸೊ ಆಲ್ಮೋಸ್ಟ್ ಇಂದಿರಾ ಕಿಟ್ ಜನವರಿ ಅಥವಾ ಫೆಬ್ರವರಿಯಿಂದ ಜನಗಳಿಗೆ ಸಿಗುತ್ತೆ ಅಂತ ಹೇಳಲಾಗ್ತಿದೆ. ಸೊ ನೋಡೋಣ, ಇದ್ರ ಬಗ್ಗೆ ಏನಾದ್ರೂ ಒಂದು ಲೇಟೆಸ್ಟ್ ಅಪ್ಡೇಟ್ ಬಂದ್ರೆ ನನ್ನ ಯೂಟ್ಯೂಬ್ ಚಾನಲ್ ನಾನು ಅಪ್ಡೇಟ್ ಮಾಡ್ತೀನಿ. ಇದೇ ರೀತಿ ಒಂದು ಹೆಚ್ಚಿನ ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಧನ್ಯವಾದಗಳು.